ನಮಸ್ಕಾರ. ನಾನು ಶುಭ. ಹಳೆ ಬಟ್ಟೆಗಳು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ. ನಾವೇನು ಮಾಡ್ತೀವಿ, ಹಳೆ ಬಟ್ಟೆಗಳನ್ನು ಬೇಡ ಅಂತ ಮೂಟೆ ಕಟ್ಟಿ ಹಿಂದೆ ಹಾಕ್ಬಿಡ್ತೀವಲ್ಲ. ಇನ್ಮೇಲೆ ವೇಸ್ಟ್ ಅಂತ ಬಿಸಾಕೋಕ್ಕೆ ಹೋಗಬೇಡಿ. ನೋಡಿ, ಹಳೇದು ಪ್ಯಾಂಟ್ ತಗೊಂಡಿದ್ದೀನಿ. ಇದು ಮೇಲೆ ಎಲಾಸ್ಟಿಕ್ ಬಂದಿತ್ತಲ್ಲ, ಇದು ಹೊಟ್ಟೋಗಿತ್ತು. ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ಮತ್ತು ಉದ್ದುದ್ದ ನಾನು ಕಟ್ ಮಾಡ್ಕೊಂಡಲ್ಲ. ನೀವು ಪ್ಯಾಂಟೇ ತಗೋಬೇಕಂತೇನಿಲ್ಲ. ಟೀ ಶರ್ಟ್ಸು ಮಕ್ಕಳದು ಇಲ್ಲ ದೊಡ್ಡವ್ರದ್ದು ಈ ಥರ ಸೇಮ್ ನಾನು ಇಟ್ಟಂಗೆ ಉದ್ದುದ್ದ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿದ್ದಾದಮೇಲೆ ಮತ್ತೆ ಮಧ್ಯಕ್ಕೆ ಕಟ್ ಮಾಡ್ಕೊಬಿಟ್ಟೆ. ಇವಾಗ ಒಂದಕ್ಕೊಂದು ಜಾಯಿನ್ ಮಾಡೋದಕ್ಕೆ ನಿಮಗೇನು ಹೊಲಿಗೆ ಯಂತ್ರನೇ ಏನು ಬೇಕಾಗಿಲ್ಲ. ಸ್ವಲ್ಪ ದೊಡ್ಡ ಸೂಜಿ ತಗೊಂಡು ಹೊಲಿಬೇಕು. ನೋಡಿ, ಒಂದೇ ಸತಿಗೆ ಆಗೋಗುತ್ತೆ. ಇವಾಗ ಲಾಸ್ಟಲ್ಲಿ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ದಾರನೂ ಕಟ್ ಮಾಡಿಬಿಡಿ. ಈ ಥರ ಸೇಮ್ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಒಂದಕ್ಕೊಂದು ಜಾಯಿನ್ ಮಾಡ್ಕೊಂಡು ಹೋಗಬೇಕು. ಮತ್ತು ಹಳೆ ಬ್ರಷ್ ತಗೊಂಡಿದ್ದೀನಿ. ಹಳೆ ಬ್ರಷ್ಗೆ ಹಿಂದ್ಗಡೆ ಹೋಲ್ ಮಾಡಿಕೊಂಡೆ. ಒಂದೊಂದು ಬ್ರಷ್ಗೆ ಅದೇ ಹೋಲ್ ಬಂದಿರುತ್ತೆ. ಅಕಸ್ಮಾತಾಗಿ ನಿಮ್ಮ ಹಳೆ ಬ್ರಷ್ಗೆ ಹೋಲ್ ಬಂದಿಲ್ಲ ಅಂದರೆ ನೀವೇ ಒಂದು ಕಂಬಿನೋ ಏನಾದರೂ ಬಿಸಿ ಮಾಡಿಬಿಟ್ಟು ಹಿಂದ್ಗಡೆ ಹೋಲ್ ಮಾಡ್ಕೊಬಿಡಿ. ನಾನು ಕೂಡ ಹೋಲ್ ಮಾಡಿಕೊಂಡೆ. ಮತ್ತು ಈ ಬಟ್ಟೆ ಕಟ್ ಮಾಡಿ ಇಟ್ಟಿದ್ವಲ್ಲ, ಇದನ್ನು ಆ ಹೋಲ್ ಒಳಗಡೆಗೆ ಹಾಕ್ಕೊಂಡು ಸೂಜಿ ದಾರದಲ್ಲಿ ಹೊಲಿಬೇಕು. ಸೇಮ್ ನಾನು ಹೊಲಿತಾ ಇದ್ದೀನಲ್ಲ, ಇದೇ ಥರ ಹೊಲಿಬೇಕು. ಎಕ್ಸ್ಟ್ರಾ ಸೀರೆ ಬಟ್ಟೆ ತಗೊಂಡಿದ್ದೀನಿ. ಸೀರೆ ವೇಲು ಏನಾದರೂ ಯೂಸ್ ಮಾಡ್ಕೋಬೋದು. ಸೀರೆದು ಅಷ್ಟೇ ಉದ್ದುದ್ದ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೆ. ಇದನ್ನು ನೋಡಿ ಬ್ರಷ್ಗೆ ಹಾಕ್ಬಿಟ್ಟು ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಲ್ಲ. ಮತ್ತು ಇನ್ನೂ ಒಂದು ವೇಲ್ ತಗೊಂಡಿದ್ದೀನಿ. ನಾನು ಸೀರೆ ವೇಲು ಎಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹೊಲ್ದುಬಿಟ್ಟಿದ್ದೀನಿ. ಇವಾಗ ಎರಡೂ ಸೈಡಲ್ಲಿ ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಸೈಡಿಂದ ನೀವು ಗಂಟು ಹಾಕ್ಕೊಂಡು ಬರೋದಷ್ಟೇ. ತುಂಬ ಸುಲಭ. ಇದು ಜಾಸ್ತಿ ಟೈಮು ತಗೊಳ್ಳಲ್ಲ. ಇವಾಗ ನಿಮಗೆ ಕೆಲಸ ಎಲ್ಲ ಆಗೋದ್ಮೇಲೆ ಫ್ರೀ ಇರೋ ಟೈಮಲ್ಲಿ ಟಿ ವಿ ಏನಾದರೂ ನೋಡ್ತಾ ಇರ್ತೀರಿ, ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾಗ ಇದನ್ನು ಮಾಡ್ಕೋಬೋದು. ಹಳೆ ಬಟ್ಟೆಗಳು ವೇಸ್ಟ್ ಅಂತ ಹಿಂದೆ ಹಾಕೋ ಬದಲು ಇಲ್ಲ ಬಿಸಾಕೋ ಬದಲು ಈ ಥರ ನೀವು ಮಾಡ್ಕೋಬೋದು. ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬ್ರಷ್ ಫುಲ್ ಹಾಕ್ಕೊಂಡಿದ್ದಾದಮೇಲೆ ಕೆಳಗಡೆಗೆ ಸ್ವಲ್ಪ ಲೂಸಾಗಿ ಹಾಕ್ಕೋಬೇಕು. ಜಾಸ್ತಿ ಟೈಟಾಗೂ ಇರಬಾರ್ದು, ಜಾಸ್ತಿ ಲೂಸಾಗೂ ಇರಬಾರ್ದು. ಮತ್ತು ಕೆಳಗಡೆಗೆ ಈ ಥರ ಎಳಿಬೇಕು. ನೋಡಿ, ಮತ್ತೆ ಹಾಕ್ಕೊಂಡು ಬರ್ತಾಯಿದ್ದೀನಿ. ನಾವು ಪ್ಯಾಂಟದ ಬಟ್ಟೆನೂ ಬ್ರಷ್ಗೆ ಹೊಲ್ದಿದ್ವಲ್ಲ, ಅದರೊಳಗಡೆಗೆ ಈ ಥರ ಎಳಿಬೇಕು. ನೋಡಿ, ಸೇಮ್ ಎರಡೂ ಕೈಯಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಸೈಡು ಸೇಮ್ ಹೂ ಕಟ್ತೀವಲ್ಲ, ಹಂಗೆ ಹೂ ಕಟ್ಟದಂಗೆ ಗಂಟು ಹಾಕ್ಕೊಂಡು ಬರೋದಷ್ಟೇ. ನೋಡಿ, ಕೆಳಗಡೆಗೆ ಎಳಿತಾ ಇದ್ದೀನಿ. ಸೇಮ್ ಈ ಥರ ಎಳೆದುಬಿಡಿ. ಇವಾಗ ನೀವು ತಗೊಂಡಿರೋ ಬಟ್ಟೆ, ನಾನು ಒಂದು ವೇಲು ಮತ್ತು ಸೀರೆಯಲ್ಲಿ ಸ್ವಲ್ಪ ಬಟ್ಟೆ ಪೀಸಿತ್ತು. ಸೀರೆದೇ ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಸೇಮ್ ನಾನು ತೋರಿಸ್ಕೊಂಡಂಗೆ ಮಾಡಿಕೊಂಡು ಬರಬೇಕಷ್ಟೇ. ತುಂಬ ಸುಲಭ. ನೋಡಿದ್ರಲ್ಲ, ಡಿಫ್ರೆಂಟಾಗೂ ಕಾಣಿಸುತ್ತೆ. ಲಾಸ್ಟಲ್ಲಿ ಎರಡನ್ನೂ ಹಿಡ್ಕೊಂಡು ನೋಡಿ, ಎರಡು ವೇಲು ಮತ್ತು ಸೀರೆದೆರಡು ಬಟ್ಟೆ ಪೀಸ್ ಇತ್ತಲ್ಲ, ಇದೆರಡನ್ನೂ ಹಿಡ್ಕೊಂಡು ನಾನು 2 ಸತಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರೋದು ಬ್ರಷಲ್ಲಿ ಇತ್ತಲ್ಲ ಒಂದು ಬಟ್ಟೆ ಪೀಸು, ಇದನ್ನು ಮತ್ತೆ ಇವೆರಡನ್ನೂ ಅಂದರೆ 3 ಬಟ್ಟೆ ಪೀಸ್ನೂ ಕಟ್ ಮಾಡ್ಕೊಬಿಟ್ಟೆ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ನೀವು ಗಂಟು ಹಾಕ್ಕೋಬೇಕು. ನೋಡಿ, ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆ ಪೀಸ್ನು ಕಟ್ ಮಾಡಿಬಿಡಿ. ಕಟ್ ಮಾಡಿದ್ದಾದಮೇಲೆ ಇದನ್ನು ನೀವು ಹೊಲಿಬೇಕು. ನಿಮಗೆ ಇದಕ್ಕೆ ಸೂಜಿ ಏನು ಬೇಕಾಗಿಲ್ಲ. ಒಂದು ಸೇಫ್ಟಿ ಪಿನ್ನು ಸಾಕು, ಹೊಲಿಗೆ ಯಂತ್ರ ಕೂಡ ಬೇಡ. ನೋಡಿ, ಸೇಫ್ಟಿ ಪಿನ್ಗೆ ನಾನು ದಾರ ಹಾಕ್ಕೊಂಡಿದ್ದೀನಿ. ಇವಾಗ ಆರೆಂಜ್ ಕಲರ್ದು ಸ್ಯಾರಿ ಇತ್ತಲ್ಲ, ಎರಡನ್ನೂ ಈ ಥರ ಹಿಡ್ಕೊಂಡು ಸೇಫ್ಟಿ ಪಿನ್ ಹಾಕ್ಕೊಳ್ಳೋದಷ್ಟೇ. ತುಂಬ ಸುಲಭ. ಇವಾಗ ಸೂಜಿಯಲ್ಲಿ ಹೊಲಿದ್ರೂ ಹೊಲಿತಾ ಇರಬೇಕಲ್ವ, ಇವಾಗ ನಿಮಗೆ ಸೂಜಿ ಕೂಡ ಬೇಡ. ಇದು ತುಂಬ ಸುಲಭ ಆಗುತ್ತೆ, ಅಂದರೆ ಸೂಜಿಗಿಂತ ಬೇಗ ಆಗುತ್ತೆ ಈ ಥರ ಮಾಡೋದ್ರಿಂದ. ಬರೀ ಸೇಫ್ಟಿ ಪಿನ್ಗೆ ದಾರ ಹಾಕ್ಕೊಳ್ಳೋದಷ್ಟೇ. ನೋಡಿ, ಎರಡನ್ನೂ ಹಿಡ್ಕೊಂಡು ನಾನು ಆರೆಂಜ್ ಕಲರ್ ಸ್ಯಾರಿ ಇತ್ತಲ್ಲ, ಅದಕ್ಕೆ ನೀವು ಫಸ್ಟಲ್ಲೇ ಸ್ವಲ್ಪ ಲೂಸಾಗಿ ಹಾಕ್ಕೋಬೇಕು. ಇದು ಈ ಥರ ಸೇಫ್ಟಿ ಪಿನ್ ಹಾಕೋಕ್ಕೆ ಸುಲಭ ಆಗುತ್ತೆ. ನೋಡಿ, ಆರೆಂಜ್ ಹಿಡ್ಕೊಂಡು ನಾನು ಸೇಫ್ಟಿ ಪಿನ್ ಹಾಕ್ಕೊತಾ ಇದ್ದೀನಲ್ಲ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ಈ ಥರ ಹೊಲಿಬೋದು. ಓವೆಲ್ ಶೇಪ್ ಬೇಕು ನಮಗೆ ಅಂದರೆ ಓವೆಲ್ ಶೇಪು, ನಾನು ರೌಂಡ್ ಶೇಪಲ್ಲಿ ಹೊಲಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಆರೆಂಜ್ ಕಲರ್ ಎರಡು. ಇವಾಗ ವೇಲಲ್ಲಿ ಸಿಮೆಂಟ್ ಕಲರ್ ಇತ್ತಲ್ಲ, ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ. ಆರೆಂಜ್ ಮತ್ತು ಸಿಮೆಂಟ್ ಕಲರ್ದು ವೇಲ್ ಒಳಗಡೆಗೆ ಈ ಥರ ಸೇಮ್ ಲಾಸ್ಟ್ವರೆಗೂ ಇದೇ ಥರ ನಾನು ತೋರಿಸ್ಕೊಟ್ಟಂಗೆ ನೀವು ಹೊಲ್ಕೊಂಡು ಬಂದರೆ ಲಾಸ್ಟಲ್ಲಿ 2 ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಸಿಂಪಲ್ಲಾಗಿ ಮ್ಯಾಟ್ ರೆಡಿ ಆಯಿತು. ₹1 ಖರ್ಚಿಲ್ದಿರ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರೀಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.